ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನನ್ನ ಒಂದು ದಿನದಲ್ಲಿ ದಿನಚರಿ ಹೇಗಿರ್ತದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮನೆಗೆ ಆಗುವಂತಹ ದೃಷ್ಟಿ, ಹಾಗೆಯೇ ನಮ್ಮ ಮನೆಯ ಸುತ್ತಮುತ್ತ ನಮ್ಮ ಗಿಡಗಳಿಗೆ ಅಥವಾ ಯಾವುದಾದ್ರೂ ಒಂದು ನಮ್ಮ ಮನೆಯಲ್ಲಿ ಇರುವಂತಹ ವಸ್ತುವಿಗೆ ದೃಷ್ಟಿ ಆಗದೇ ಇರುವಾಗೆ ನೋಡಿಕೊಳ್ಳುವಂತಹ ಒಂದು ವಸ್ತು ಅಂತ ಹೇಳಿದರೆ ಈ ಕಲ್ಲಿ. ಇದನ್ನು ನಮ್ಮ ತುಳು ಭಾಷೆಯಲ್ಲಿ ಕಲ್ಲಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇದಕ್ಕೆ ಏನೋ ಬೇರೆ ಇದಕ್ಕೆ ಏನು ಹೆಸರಿದೆ ಅಂತ ನಂಗೆ ಗೊತ್ತಿಲ್ಲ, ಹಾಗಾಗಿ ಇದನ್ನು ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ. ಇದು ಪ್ರಾಚೀನ ಕಾಲದಿಂದಲೂ ಬಂದಂತಹ ಒಂದು ಪದ್ಧತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏನಂತ ಹೇಳಿದರೆ ಇದು ನಮ್ಮ ದೃಷ್ಟಿಯನ್ನು ನಿವಾರಣೆ ಮಾಡ್ತದೆ. ಅಂದರೆ ನಮ್ಮ ಮನೆಯ ಮುಂಭಾಗದಲ್ಲಾಗಿರ್ಬೋದು ಅಥವಾ ದೃಷ್ಟಿ ಬೀಳುವ ಜಾಗದಲ್ಲಿ ಇದನ್ನು ಇಟ್ಟರೆ ಯಾವುದೇ ಕಾರಣಕ್ಕೂ ದೃಷ್ಟಿ ಬೀಳುವುದಿಲ್ಲ. ಅಂದರೆ ದೃಷ್ಟಿ ಬೀಳುವುದನ್ನು ಒಂದು ತಡೆಗಟ್ಟಬಹುದು ಅಂತ ಹೇಳಬಹುದು. ಡೈರೆಕ್ಟಾಗಿ ನಮ್ಮ ಗಿಡಗಳಿಗಾಗಿರ್ಬೋದು, ಮನೆಗಳಿಗಾಗಿರ್ಬೋದು, ವ್ಯಕ್ತಿಗಳಿಗಾಗಿರ್ಬೋದು ಆಗುವಂತಹ ದೃಷ್ಟಿ ಡೈರೆಕ್ಟ್ ಬೀಳುವುದಿಲ್ಲ. ಇದು ಅದನ್ನು ತಡೆಗಟ್ತದೆ ಸ್ನೇಹಿತರೆ. ನನ್ನ ಟಾರಸಿಯಲ್ಲಿ ಮಲ್ಲಿಗೆ ಕೃಷಿ ಇರುವುದರಿಂದ ನನ್ನ ಟಾರಸಿಯಲ್ಲಿ ಈ ರೀತಿ ಇಟ್ಟಿದ್ದೇನೆ ಸ್ನೇಹಿತರೆ. ಸುತ್ತ 4 ಕಡೆ ಕೂಡ ಇಟ್ಟಿದ್ದೇನೆ. ನನ್ನ ಹೂವಿನ ಗಿಡಕ್ಕೆ ಯಾವುದೇ ರೀತಿ ದೃಷ್ಟಿ ಬೀಳಬಾರ್ದು ಅಂತ ಹೇಳಿ ನಾನು ಈ ರೀತಿಯಾಗಿ ಇಟ್ಟಿದ್ದೇನೆ. ಇದೊಂದು ಒಳ್ಳೆಯ ಮೆಥಡ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದನ್ನು ನಾನು ಖಂಡಿತವಾಗಿ ನಂಬ್ತೇನೆ. ನಂಬಿಕೆ ಅನ್ನೋದು ತುಂಬ ಮುಖ್ಯ. ಹಾಗೆಯೇ ಸ್ನೇಹಿತರೆ, ಇದು ನಮಗೆ ಒಳ್ಳೆಯ ಒಂದು ಏನು ಹೇಳ್ತಾರೆ ಪಾಸಿಟಿವ್ ವೈಬ್ಸ್ ಇದರಲ್ಲಿದೆ. ಹಾಗಾಗಿ ನಮ್ಮ ಮನೆಯ ಎದುರು ಹಾಗೆಯೇ ದೃಷ್ಟಿ ಎಲ್ಲೆಲ್ಲ ನಮ್ಮ ವಸ್ತುಗಳಿಗೆ ದೃಷ್ಟಿ ಬೀಳ್ತದೆ ಅಂತ ಅನಿಸ್ತದೆ ನೋಡಿ, ಮನೆಯ ಒಳಗೆ ಇಡೋದು ಬೇಡ, ಮನೆಯ ಹೊರಭಾಗದಲ್ಲಿ ಇಟ್ಟರೆ ತುಂಬ ಉತ್ತಮ. ನಿಮ್ಮ ಕಾಂಪೌಂಡಲ್ಲೂ ಬೇಕಾದರೆ ಇಡಬಹುದು ಸ್ನೇಹಿತರೆ. ನಮಗೆ ಒಳ್ಳೆಯ ಪ್ರತಿಫಲ ಸಿಗ್ತದೆ. ಹಾಗೆಯೇ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದೇನಂತ ಹೇಳಿದರೆ ವೀಳ್ಯದೆಲೆಯನ್ನು ನೆಡ್ತಾ ಇದ್ದೇನೆ. ಈ ವೀಳ್ಯದೆಲೆ ಹೇಗೆ ನಡುವುದು, ಪಾಟಲ್ಲಿ ನಡುವುದು ಬೇರೆ, ಮಣ್ಣಲ್ಲಿ ನಡುವುದಾದರೆ ಬೇರೆ. ಮಣ್ಣಲ್ಲಿ ಆದರೆ ನಾವು ಡೈರೆಕ್ಟಾಗಿ ಅದನ್ನು ಒಂದು ಪ್ಲೇಸ್ ಮಾಡಿ ನಡ್ಬೋದು. ಎಲ್ಲಿ ನಮಗೆ ನಡಬೇಕು ಅಲ್ಲಿ ನೋಡಿ ಮಣ್ಣಿನಲ್ಲಿ ಸ್ವಲ್ಪ ಏನು ಜಾಗ ಮಾಡಿ ನಡಬಹುದು. ಬಟ್ ಪಾಟಲ್ಲಿ ಆದರೆ ಒಂದು ಹೋಲ್ ಮಾಡಿ ಆ ಡ್ರೈನೇಜ್ ಹೋಲ್ ಹೋಗಲಿಕ್ಕೆ ಆ ಹೋಲ್ಗಳ ಮೇಲೆ ಎಲ್ಲ ಸ್ವಲ್ಪ ಕಲ್ಲು ಪೀಸ್ಗಳನ್ನು ಇಟ್ಟು ಅದರ ಮೇಲೆ ಡೈರೆಕ್ಟಾಗಿ ಮಣ್ಣು ಹಾಕಿ ಆಮೇಲೆ ಈ ಒಂದು ವೀಳ್ಯದೆಲೆಯನ್ನು ನೆಡ್ತೇವೆ ಸ್ನೇಹಿತರೆ. ಈ ವೀಳ್ಯದೆಲೆದಿಂದಲೇ ಕೆಲವರು ಅದನ್ನು ಸೇಲ್ ಮಾಡಿ ಜೀವನ ನಡೆಸುವವರು ತುಂಬ ಜನ ಇದ್ದಾರೆ. ಬಟ್ ನಾನು ಸೇಲ್ ಮಾಡಲಿಕ್ಕೆ ನೆಟ್ಟದಲ್ಲ. ಇದು ವಾಸ್ತು ಪ್ರಕಾರ ಹೇಳೋದಾದರೆ ನಮ್ಮ ಮನೆಯ ಮುಂಭಾಗದಲ್ಲಿ, ಅಂದರೆ ನಾವೇನು ಸ್ಟೆಪ್ ಮನೆಯ ಮುಂಭಾಗ ಇರ್ತದೆ ನೋಡಿ, ಸ್ಟೆಪ್ ಮೇಲ್ಭಾಗಕ್ಕೆ ಹೋಗ್ತೇವೆ ನೋಡಿ ನಮ್ಮ ಎಂಟ್ರೆನ್ಸ್, ಅಲ್ಲಿ ಈ ಒಂದು ವೀಳ್ಯದೆಲೆಯ ಬಳ್ಳಿ ಇದ್ದರೆ ತುಂಬ ಉತ್ತಮ. ಹಾಗೆಯೇ ನಮ್ಮ ಮನೆಗೆ ತುಂಬ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರೆ. ನಾನು ಸುಮಾರು ಬಾರಿ ನೆಟ್ಟ ಸ್ನೇಹಿತರೆ, ಅದು ಏನು ಹೇಳ್ತಾರೆ ಸರಿಯಾಗಿ ಬದುಕಿ ಬರಲಿಲ್ಲ. ಬಟ್ ಇವಾಗ ಸ್ವಲ್ಪ ನಾನು ಫ್ರೀ ಇದ್ದೆ. ನನ್ನ ಅಮ್ಮ ಅಣ್ಣನ ಮನೆಗೆ ಹೋಗಿದ್ದರು. ಸೊ ಅಲ್ಲಿತ್ತು, ನನ್ನ ಅಣ್ಣನ ಮನೆಯಿಂದ ನನಗೆ ತಂದು ಕೊಟ್ಟಿದ್ದಾರೆ. ನಾನು ತರಲಿಕ್ಕೆ ಹೇಳಿದೆ, ಸೊ ತಂದಿದ್ರು. ಇವಾಗ ನೋಡಿ ನಟ್ಟಿದೆ. ಇದು ಹೇಗೆ ಆಯಿತು ಅಂತ ಹೇಳಿ ನೆಕ್ಸ್ಟ್ ನಾನು ಖಂಡಿತ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ನಿಮ್ಮ ಮನೆಯ ಮುಂಭಾಗದಲ್ಲಿ ಒಂದು ವೀಳ್ಯದೆಲೆಯನ್ನು ನೆಟ್ಟರೆ ತುಂಬ ಉತ್ತಮ ಸ್ನೇಹಿತರೆ. ವಾಸ್ತು ಪ್ರಕಾರ ಹೇಳೋದಾದರೆ ಒಳ್ಳೆಯದಂತ ಹೇಳ್ತೇನೆ. ಇದನ್ನು ನಿಮಗೆ ಮನೆಯ ಒಳಗೆ ಕೂಡ ಇಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಇವಾಗ ನಾವು ಮನಿ ಪ್ಲ್ಯಾಂಟನ್ನು ಹೇಗೆ ಇಡ್ತೇವೆ ನೋಡಿ, ಅದೇ ರೀತಿ ನಾವು ವೀಳ್ಯದ ಎಲೆಯ ಗಿಡವನ್ನು, ಅಂದರೆ ಬಳ್ಳಿ ಥರ ಹೋಗ್ತದೆ, ಅದೇನು ಗಿಡ ಅಲ್ಲ, ಬಳ್ಳಿ ಥರ ಹೋಗ್ತದೆ, ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿ ಕಾಣಿಸ್ತದೆ. ಹಾಗೆಯೇ ಅದಕ್ಕೆ ತುಂಬ ಏನು ದೊಡ್ಡ ಪಾಟ್ ಬೇಕಂತ ಏನಿಲ್ಲ. ನಾನೀಗ ಜಸ್ಟ್ ಒಂದು ದೊಡ್ಡ ಪಾಟಲ್ಲಿ ನೆಟ್ಟಿದ್ದೇನೆ, ಅದು ಬೇಗ ಬೆಳೀಲಿ ಅನ್ನೋ ಕಾರಣಕ್ಕೋಸ್ಕರ ಸ್ನೇಹಿತರೆ. ಇನ್ನಾದ ನಂತರ ಒಂದು ನಾನು ನನಗೆ ಇವಾಗ ನಮ್ಮ ನೇಬರ್ ಅಕ್ಕ ನನಗೇನು ಇದು ಮಲ್ಲಿಗೆ ಕಟ್ಟಲಿಕ್ಕೆ ದಾರವನ್ನು ಕೊಟ್ಟಿದ್ದಾರೆ ನನಗೆ. ಹಾಗಾಗಿ ಅದನ್ನು ಒಣಗಿಸ್ಲಿಕ್ಕೆ ಹಾಕಿದ್ದೇನೆ. ಇದೆಲ್ಲ ನನ್ನ ದಿನದಲ್ಲಿ ಒಂದೊಂದು ರೀತಿಯ ದಿನಚರಿ ಇರ್ತದೆ ಸ್ನೇಹಿತರೆ. ಅದರ ನಾನು ಇನ್ ಡಿಟೇಲ್ ವಿಡಿಯೋ ಖಂಡಿತವಾಗಿಯೂ ನಾನು ನೆಕ್ಸ್ಟ್ ನಿಮಗೆ ಬೇಸಿಗೆ ಕಾಲದಲ್ಲಿ ಹೇಗೆ ಅಂತ ಹೇಳಿ ನಿಮಗೆ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ಇಷ್ಟೆಲ್ಲ ಆದ ನಂತರ ನಾನು ಕಿಚನಿಗೆ ಬಂದೆ. ನಮಗೆ ಏನು ದೋಸೆ ಮಾಡಬೇಕಿತ್ತು. ನಮ್ಮ ಮಂಗಳೂರು ಸ್ಪೆಷಲ್ ಹೇಗೆ ಮಾಡೋದು ಅಂತ ನಿಮ್ಗೆ ಇಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಫಟಾಫಟ್ ಅಂತ ಆಗ್ತದೆ ಸ್ನೇಹಿತರೆ. ಇದಕ್ಕೇನು ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ. ನಾನಿಲ್ಲಿ 2 ಲೋಟ ಅಕ್ಕಿಯನ್ನು ತಗೊಂಡಿದ್ದೇನೆ. ರೇಷನ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು 5ರಿಂದ 6 ಬಾರಿ ತೊಳೆದು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೇನೆ. ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ರುಬ್ಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿದೆ ಸ್ನೇಹಿತರೆ. ಇಲ್ಲಿ ನಾನು ಕಬ್ಬಿಣದ ಕಾವಲಿಯಲ್ಲಿ ಮಾಡ್ತಾ ಇದ್ದೇನೆ. ಅಂದರೆ ಇದು ಎಲ್ಲ
ಎಲ್ರಿಗೂ ಗೊತ್ತಿರ್ತದೆ ನಮ್ಮ ಮಂಗಳೂರಲ್ಲಿ ಈ ಕಬ್ಬಿಣದ ಕಾವಲಿಯಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರ್ತದೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಇದರ ಜೊತೆ ಮೀನು ಸಾರು ಇರಬೇಕು, ಆಹಾ ಅದರ ಟೇಸ್ಟ್ ಅಂತೂ ಹೇಳೋದೇ ಬೇಡ ಸ್ನೇಹಿತರೆ, ಅಷ್ಟು ಚೆನ್ನಾಗಿರುತ್ತೆ. ಬಟ್ ನಿಮ್ಮ ಹತ್ರ ಈ ರೀತಿಯಾದಂತಹ ಕಬ್ಬಿಣದ ಕಾವಲಿ ಇಲ್ಲ ಅನ್ನುವಾಗಿದ್ರೆ ನಾನ್ ಸ್ಟಿಕ್ಕಲ್ಲಿ ಮಾಡಬಹುದು ಸ್ನೇಹಿತರೆ, ಏನು ಪ್ರಾಬ್ಲಮ್ ಇಲ್ಲ, ಮಾಡಬಹುದು. ಆದರೆ ಇದರಷ್ಟು ಟೇಸ್ಟ್ ಚೆನ್ನಾಗಿ ಬರುವುದಿಲ್ಲ. ನಿಮ್ಮ ಹತ್ರ ಕಬ್ಬಿಣದ ಕಾವಲಿದ್ರೆ ಕಬ್ಬಿಣದ ಕಾವಲಿಯಲ್ಲೇ ಮಾಡಿ ಸ್ನೇಹಿತರೆ, ಏನು ಇದಿಲ್ಲ, ಅಂದರೆ ಕಾಂಪ್ರಮೈಸ್ ಆಗಬೇಡಿ. ನಾನ್ ಸ್ಟಿಕ್ ಇದ್ದರೆ ಅದನ್ನು ಪಕ್ಕಕ್ಕಿಡಿ. ನಿಮ್ಮ ಹತ್ರ ಕಬ್ಬಿಣದ ಕಾವಲಿ ಇಲ್ಲ ಅಂದರೆ ನಾನ್ ಸ್ಟಿಕ್ಕಲ್ಲಿ ಮಾಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರ್ತದೆ. ಏನಿಲ್ಲ ಸ್ನೇಹಿತರೆ, ಅಕ್ಕಿ ಉಪ್ಪು ರುಬ್ಬಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ದೋಸೆ ಹಿಟ್ಟು ತುಂಬ ತೆಳು ಮಾಡಬೇಕು. ನೀರು ದೋಸೆ ಅನ್ನುವಾಗಲೇ ನಿಮಗೆ ಗೊತ್ತಾಗ್ತದೆ ಎಷ್ಟು ತೆಳು ಅಂತ ಹೇಳಿ. ತುಂಬ ತೆಳು ಮಾಡಬೇಕು. ತೆಳು ಮಾಡಿ ನೀವು ಒಂದು ಸ್ಪೂನು ರೌಂಡಾಗಿ ಹಾಕಿದರೆ ಸಾಕು. ಜಸ್ಟ್ 1 ನಿಮಿಷದಲ್ಲಿ ನಿಮ್ಮದು ದೋಸೆ ಬೆಂದೇ ಹೋಯಿತು ಸ್ನೇಹಿತರೆ. ಒಂದು ನಿಮಿಷದಲ್ಲಿ ಒಂದು ದೋಸೆ ಮಾಡ್ಬೋದು, ಅಷ್ಟು ಫಟಾಫಟ್ ಆಗ್ತದೆ ಸ್ನೇಹಿತರೆ. ಟೇಸ್ಟ್ ಅಂತೂ ಕೇಳೋದೇ ಬೇಡ. ಹಾಗೆಯೇ ಎಷ್ಟು ಬಾರಿ ನೀವು ದೋಸೆಯನ್ನು ಹಾಕ್ತೀರಿ ನೋಡಿ, ಅಷ್ಟು ಬಾರಿ ಎಣ್ಣೆಯನ್ನು ಹಚ್ಚಿಯೇ ನೀರು ದೋಸೆಯನ್ನು ಹಾಕಬೇಕು ಸ್ನೇಹಿತರೆ. ಫಸ್ಟ್ ಎಣ್ಣೆಯನ್ನು ಹಚ್ಚಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ. ನೀವು ಯಾವ ಎಣ್ಣೆ ಬೇಕಿದ್ರೂ ಹಾಕ್ಬೋದು. ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆಯನ್ನು ನೀವು ಯೂಸ್ ಮಾಡ್ತೀರಿ ನೋಡಿ, ಆ ಎಣ್ಣೆಯನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನನಗೆ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಲೇಬೇಕು ಸ್ನೇಹಿತರೆ. ಹಾಗೆಯೇ ನಾನು ಆಗ ಹೇಳಿದಾಗೇ ಇದನ್ನು ನಾವು ಮೀನಿನ ರಸದ ಜೊತೆ ತಿನ್ನಬೇಕು, ಅಂದರೆ ಚಟ್ನಿ ಜೊತೆನೂ ತುಂಬ ಚೆನ್ನಾಗಿ ಆಗುತ್ತೆ. ಬಟ್ ಫಿಶ್ ಕರಿ ಜೊತೆ ಉಂಟಲ್ಲ ಸ್ನೇಹಿತರೆ, ನೋಡಿ ಇಲ್ಲಿ ಮಾಡಿದ್ದೇನೆ, ಹೇಗಂತ ಹೇಳಿ ನಿಮಗೆ ಶಾರ್ಟಾಗಿ ತಿಳಿಸ್ತೇನೆ. ಬಟ್ ಈ ಮೀನಿನ ರಸದ ಬೂತಾಯಿ ಮೀನು ಅಂತ ಹೇಳ್ತೀವಿ, ಈ ಮೀನಿನ ರಸದ ಜೊತೆ ಈ ನೀರು ದೋಸೆಯನ್ನು ತಿನ್ನಬೇಕು ಸ್ನೇಹಿತರೆ. ಎಷ್ಟು ಟೇಸ್ಟ್ ಅಂತ ಹೇಳಿದರೆ ಅಲ್ಟಿಮೇಟ್. ಒಮ್ಮೆ ನೀವು ಟ್ರೈ ಮಾಡಲೇಬೇಕು. ಹಾಗೆಯೇ ನಾನಿಲ್ಲಿ ಇವತ್ತು ಕುಚ್ಚಲಕ್ಕಿಯಿಂದ ಕುಕ್ಕರಲ್ಲಿ ಅನ್ನವನ್ನು ಹೇಗೆ ಮಾಡೋದಂತ ಕೂಡ ನಾನು ನಿಮಗೆ ತಿಳಿಸ್ತೇನೆ ಈಸಿಯಾಗಿ ಸ್ನೇಹಿತರೆ. ನಾನು ಹೇಗೆ ಮಾಡ್ತೇನೆ ಅಂತ ನಿಮಗೆ ತಿಳಿಸ್ತೇನೆ. ನಾನಿಲ್ಲಿ ಕುಚ್ಚಲಕ್ಕಿ ಅಂದರೆ ಬಾಯ್ಲ್ಡ್ ರೈಸ್, ರೆಡ್ ರೈಸ್, ಹೀಗೆ ಅದಕ್ಕೆ ನಾನಾ ರೀತಿಯ ಹೆಸರುಗಳಿದೆ ಸ್ನೇಹಿತರೆ. ಕೆಲವರು ರೆಡ್ ರೈಸ್ ಅಂತ ಹೇಳ್ತಾರೆ. ಹಾಗೆ ಎಲ್ಲನೂ ಒಂದೇ, ಅಕ್ಕಿ ಒಂದೇ, ಹೆಸರು ಮಾತ್ರ ಬೇರೆ ಬೇರೆ ಇರ್ತದೆ. ನಾನಿಲ್ಲಿ ನಮಗೆ 4 ಜನರಿಗೆ ಆಗುವಷ್ಟು ನಾನು 2 ಲೋಟ ಅಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು ನಾವು ಸರಿಯಾಗಿ ತೊಳಿಬೇಕು ಸ್ನೇಹಿತರೆ. ನೋಡಿ ಎಷ್ಟು ತೊಳೆದು ಕೆಂಪು ನೀರು ಬರ್ತದೆ, ಅದು ನೀರು ಹೋಗುವವರೆಗೆ ನಾವು ವೈಟ್ ನೀರು ನೋಡಿ ಈ ರೀತಿಯ ಬಣ್ಣ ಬರಬೇಕು ಎಲ್ಲ ಸರಿಯಾಗಿ ಅಕ್ಕಿ ತೊಳೆದ ನಂತರ ಸ್ನೇಹಿತರೆ. ಕುಕ್ಕರಲ್ಲಿ ಈಗ ಹೇಗೆ ಬೇಯಿಸೋದಂತ ಹೇಳಿದರೆ, ಕುಕ್ಕರಲ್ಲಿ ಅಕ್ಕಿಯನ್ನು ಹಾಕಿ ಕುಕ್ಕರ್ ಫುಲ್ ನೀರು ಹಾಕಬೇಕು ಸ್ನೇಹಿತರೆ. ನಾವಿವಾಗ ವೈಟ್ ರೈಸಿಗೆ ನಾವೇನು 1 ಲೋಟಕ್ಕೆ 2 ಲೋಟ ನೀರು ಹಾಕ್ತೇವೆ ನೋಡಿ, ಹಾಗಲ್ಲ. ಇಲ್ಲಿ ಏನು ರೈಸ್ ಇದೆ ನೋಡಿ, ರೈಸ್ ಹಾಕಿ ಕುಕ್ಕರ್ ಫುಲ್ ನೀರು ಹಾಕಿ ಸುಮಾರು 5ರಿಂದ 8 ವಿಸಿಲ್ ಬರೆಸಬೇಕು. 5ರಿಂದ 8 ವಿಸಿಲ್ ಆದ ನಂತರ ನೋಡಿ ಕಂಪ್ಲೀಟ್ ಅದರ ಅಷ್ಟಕ್ಕೆ ಅದು ತಣ್ಣಗೆ ಆಗಬೇಕು ಕುಕ್ಕರ್. ಆಮೇಲೆ ನಾವು ಅದರ ಬಾಯಿ ಮುಚ್ಚಳ ತೆಗೆದು ನೋಡಿದಾಗ ನೋಡಿ ಸ್ನೇಹಿತರೆ, ಬಾಯ್ಲ್ಡ್ ರೈಸ್, ರೆಡ್ ರೈಸ್ ಇದ್ದದ್ದು ವೈಟ್ ರೈಸ್ ಥರ ಆಗಿದೆ. ಅಷ್ಟು ಚೆನ್ನಾಗಿ ನಾವು ತೊಳೆಯುವುದು ಮೇನ್ ಇಂಪಾರ್ಟೆಂಟ್. ಇದರಲ್ಲಿ ತೊಳೆಯುವಂಥದ್ದು ಕರೆಕ್ಟಾಗಿಲ್ಲ ಅಂತ ಅಂದರೆ ಅನ್ನ ಒಂಥರ ಸ್ಮೆಲ್ ಬರ್ತದೆ. ಹಾಗಾಗಿ ಸುಮಾರು ಒಂದು 6ರಿಂದ 7 ಬಾರಿ ತೊಳೆಯಲೇಬೇಕು ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ. ಈ ರೀತಿಯಾಗಿ ಬೆಂದ ನಂತರ ನಾವಿವಾಗ ಅದರ ನೀರನ್ನು ಬಸಿಬೇಕು. ನಾವು ಯಾವ ಮೆಥಡಲ್ಲಿ ಬಸಿತೇನೆ ಅಂತ ನಿಮಗೆ ತಿಳಿಸ್ತೇನೆ. ಕುಕ್ಕರಲ್ಲಿ ಇದ್ದಂತಹ ಅನ್ನವನ್ನು ಒಂದು ಪಾತ್ರೆಗೆ ಹಾಕ್ತೇನೆ, ರೌಂಡಾಗಿರುವಂತಹ ಪಾತ್ರೆಗೆ ಹಾಕಬೇಕು. ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೋಡಿ ಈ ರೀತಿಯಾಗಿ, ಅಂದರೆ ಇದು ನಮ್ಮ ಮಂಗಳೂರಲ್ಲಿ ಎಲ್ರಿಗೂ ಗೊತ್ತಿರ್ತದೆ, ನಮ್ಮ ತುಳು ಭಾಷೆಯಲ್ಲಿ ಇದಕ್ಕೆ ತಟ್ಟಿ ಕುಡುಪು ಅಂತ ಹೇಳ್ತೇವೆ. ಬಟ್ ಇದನ್ನು ಇಟ್ಟು ಒಂದು ಕಾಟನ್ ಬಟ್ಟೆಯ ಸಹಾಯದಿಂದ ಅದನ್ನು ನಾವು ಬಗ್ಗಿಸಬೇಕು. ಅದರಲ್ಲಿದ್ದಂತಹ ಗಂಜಿ ಎಲ್ಲ ಕೆಳಗೆ ಬರ್ತದೆ ನೋಡಿ ಸ್ನೇಹಿತರೆ. ಇದು ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಫಸ್ಟ್ ಟೈಮ್ ಮಾಡುವವರು ತುಂಬ ಜಾಗ್ರತೆಯಿಂದಾಗಿ ಮಾಡಬೇಕು. ಯಾಕಂತ ಹೇಳಿದರೆ ನನ್ನ ಕಾಲಿಗೆಲ್ಲ ಒಮ್ಮೆ ಬಿದ್ದು, ನನ್ನ ಅತ್ತೆ ಮನೆಯಲ್ಲಿ ನನ್ನ ಕಾಲಿಗೆಲ್ಲ ಬಿದ್ದು ನನ್ನ ಸ್ಕಿನ್ನೆಲ್ಲ ಹೋಗಿ ನಾನು ತುಂಬ ಅದರಿಂದ ನೋವನ್ನು ಅನುಭವಿಸಿದ್ದೇನೆ. ಹಾಗಾಗಿ ಇದೆಲ್ಲ ನಮಗೆ ಮಾಡುವಾಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ತುಂಬ ಉತ್ತಮ ಸ್ನೇಹಿತರೆ. ಈ ಒಂದು ಮೆಥಡ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಾಗಿ ಅನ್ನವನ್ನು ಬಸಿಬೇಕು ಸ್ನೇಹಿತರೆ. ಇಷ್ಟೇ, ಒಂದು 5 ನಿಮಿಷ ಅನ್ನವನ್ನು ಬಸಿಲಿಕ್ಕೆ ಇಟ್ಟರೆ ಆಯಿತು. ಅದರಲ್ಲಿದ್ದಂತಹ ಗಂಜಿ ಎಲ್ಲ ಇಳಿದು ಹೋಗಿ ಅನ್ನ ಮಾತ್ರ ಫ್ರೆಶ್ ಆದಂತಹ ನಮಗೆ ರೈಸ್ ಸಿಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ನಾನು ಇವಾಗ
ಬಂಗುಡೆ ರಸ ಹೇಗೆ ಮಾಡೋದು ಈಸಿಯಾಗಿ ಸ್ನೇಹಿತರೆ. ನನಗೆ ಅಂತೂ ತುಂಬ ಇಷ್ಟ ಬಂಗುಡೆ ಮೀನು ಅಂತ ಹೇಳಿದರೆ, ಅಷ್ಟು ಇಷ್ಟ ಅಲ್ಲ ಸ್ನೇಹಿತರೆ. ವಾರದಲ್ಲಿ ಒಂದು 3 ದಿನ ಆದರೂ ನಾನು ತಿಂತೀನಿ, ಕಂಪಲ್ಸರಿ ನಾನು ತಿಂತೀನಿ ಸ್ನೇಹಿತರೆ. ಫಿಶ್ ಇದು ಬಂಗುಡೆ ಮೀನು ನಾನು ಆಲ್ರೆಡಿಯಾಗಿ ಕ್ಲೀನ್ ಮಾಡಿ ಅಂದರೆ ಕ್ಲೀನ್ ಮಾಡಿಲ್ಲ ಸಾರಿ, ಅದನ್ನು ಕಟ್ ಮಾಡಿ ಮಾರುಕಟ್ಟೆಯಲ್ಲೇ ನಾನು ಅದನ್ನು ಕ್ಲೀನ್ ಮಾಡಿ ತಂದಿದ್ದೆ. ಜಸ್ಟ್ ಇವಾಗ ನಾವು ನೀರಲ್ಲಿ ಅದನ್ನು ಕ್ಲೀನ್ ಮಾಡಿದರೆ ಆಯಿತು. ಇಲ್ಲಾಂದರೆ ನಮಗೆ ಮನೆಗೆ ಬಂದ ನಂತರ ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ತದೆ. ಹಾಗಾಗಿ ನಮಗೆ ಮಾರುಕಟ್ಟೆಯಲ್ಲಿ ಫ್ರೀಯಾಗಿ ಅದನ್ನು ಕಟ್ ಮಾಡಿ ಎಲ್ಲ ಕೊಡ್ತಾರೆ. ಅದರ ಹೊಟ್ಟೆಯ ಭಾಗವನ್ನು ನಾವು ಚಾಕುವಿನಿಂದ ಸೀಳಿ ಅದರ ಹೊಟ್ಟೆಯ ಒಳಗೆ ಮೊಟ್ಟೆ ಇರ್ತದೆ, ಅದು ತುಂಬ ಟೇಸ್ಟ್ ಆಯಿತು. ಅದನ್ನು ಯಾವುದೇ ಕಾರಣಕ್ಕೂ ನೀವು ಬಿಸಾಡಬಾರ್ದು. ತುಂಬ ದೊಡ್ಡದು ಬೇರೆ ಬೇರೆ ಸೈಜಲ್ಲಿ ಅದರ ಮೊಟ್ಟೆ ಇರ್ತದೆ. ಅದು ರಸಕ್ಕೆ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರ್ತದೆ. ಅದು ಮತ್ತು ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟ್ ಆಗ್ತದೆ. ಅದರ ಹೊಟ್ಟೆ ಭಾಗವನ್ನು ಕ್ಲೀನ್ ಮಾಡಿದ ನಂತರ ನಾನೇನು ಮಾಡ್ತೇನೆ ಅಂತ ಹೇಳಿದರೆ, ಡೈರೆಕ್ಟಾಗಿ ನೀರಲ್ಲಿ ತೊಳಿತೇನೆ. ನನಗೆ ಪಾತ್ರೆಗೆ ನೀರು ಹಾಕಿ ತೊಳೆದ್ರೆ ಅದು ಅಷ್ಟು ಸರಿ ಅಂತ ಅನಿಸೋದಿಲ್ಲ. ಯಾಕಂತ ಹೇಳಿದರೆ ಅದರ ಹೊಟ್ಟೆಯ ಭಾಗದಲ್ಲಿ ಸ್ಕಿನ್ ಥರ ಇರ್ತದೆ, ಆ ಬ್ಲ್ಯಾಕ್ ಕಲರ್ನ ಸ್ಕಿನ್ ಎಲ್ಲ ಇರ್ತದೆ. ಹಾಗೆಯೇ ಅದರ ತಲೆಯ ಭಾಗದಲ್ಲಿ ವೈಟ್ ಕಲರ್ನ ಸ್ಕಿನ್ ಇರ್ತದೆ. ಅದೆಲ್ಲ ನನಗೆ ಹೋಗಬೇಕು. ಒಂಚೂರು ಅದರಲ್ಲಿ ಸ್ಕಿನ್ ಆಗಿರ್ಬೋದು ಅಥವಾ ಅದರ ರೆಕ್ಕೆ ಆಗಿರ್ಬೋದು ಏನೂ ಇರಬಾರ್ದು. ಅದಕ್ಕೋಸ್ಕರ ನಾನು ಡೈರೆಕ್ಟ್ ನಲ್ಲಿ ನೀರಿಗೇ ಹಿಡಿತೇನೆ, ಏನಾಗೋದಿಲ್ಲ. ಮತ್ತು ಆ ಬೇಸಿನನ್ನು ಸ್ವಲ್ಪ ನಾವು ಚೆನ್ನಾಗಿ ತೊಳೆದ್ರೆ ಆಯಿತು. ನೋಡಿ, ಈ ರೀತಿಯಾಗಿ ಫಾಸ್ಟ್ ಆಗ್ತದೆ. ಇದು ನಮಗೆ ಒಳ್ಳೆ ಮೆಥಡ್ ಅಂತ ಹೇಳ್ಬೋದು ಸ್ನೇಹಿತರೆ. ನೀರು ಮಾತ್ರ ನಾವು ಸ್ಲೋ ಆಗಿ ಇಡಬೇಕು. ಈ ರೀತಿಯಾಗಿ ಕ್ಲೀನ್ ಮಾಡಿದರೆ ಬೇಗ ಕೂಡ ಕ್ಲೀನ್ ಆಗ್ತದೆ. ಹಾಗೆಯೇ ಸ್ವಲ್ಪ ನೀರು ಮಾತ್ರ ಜಾಸ್ತಿ ಹೋಗ್ತದೆ ಆಯಿತಾ. ನಮಗೆ ನೀರಿನ ಸಮಸ್ಯೆ ಏನಿಲ್ಲ, ಯಾಕಂತ ಹೇಳಿದರೆ ನಮ್ಮ ಮನೆಯಲ್ಲೇ ಬಾವಿ ಇದೆ. ಬಟ್ ಈ ಪೈಪ್ಲೈನಲ್ಲೆಲ್ಲ ನೀರು, ಮುನ್ಸಿಪಾಲ್ಟಿ ನೀರೆಲ್ಲ ಇರ್ತದೆ ನೋಡಿ, ಅಂಥವರಿಗೆ ಪಾಪ ಸ್ವಲ್ಪ ಕಷ್ಟ ಆಗ್ಬೋದು. ಅಂಥವರು ಒಂದು ಪಾತ್ರೆಗೆ ನೀರು ಹಾಕಿ ಅದರಲ್ಲಿ ಸ್ವಲ್ಪ ನೀರು ಹಾಕಿ ತೊಳೆಯಿರಿ ಸ್ನೇಹಿತರೆ. ಯಾಕಂತ ಹೇಳಿದರೆ ಕೆಲವರಿಗೆ ನೀರಿನ ಸಮಸ್ಯೆ ಇರ್ತದೆ. ಅಂಥವರು ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ನಾನು ಆಗ ಹೇಳಿದೆ ಮೀನಲ್ಲಿ ಮೊಟ್ಟೆ ಇರ್ತದೆ ಅಂತ ಹೇಳಿ, ಅದನ್ನು ಜಾಗ್ರತೆ ಮಾಡಿ ನಾವು ಕ್ಲೀನ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಕ್ಲೀನ್ ಮಾಡಬೇಕು. ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ. ಇದನ್ನಂತೂ ನೀವು ಬಿಸಾಡಲೇಬಾರ್ದು ಯಾವುದೇ ಕಾರಣಕ್ಕೂ. ಅದರ ಕೆಲವರು ಫ್ರೈ ಮಾಡ್ತಾರೆ, ನಾನು ಕೂಡ ಮಾಡ್ತೀನಿ. ಟೇಸ್ಟ್ ಅಂತೂ ಕೇಳೋದೇ ಬೇಡ, ಅಲ್ಟಿಮೇಟ್ ಸ್ನೇಹಿತರೆ. ಹಾಗೆಯೇ ಫಿಶ್ ಕರಿಯನ್ನು, ಮೀನು ಕರಿಯನ್ನು ನಮ್ಮ ಮಂಗಳೂರಲ್ಲಿ ಎಲ್ಲರೂ ಅಷ್ಟೇ, ಕರಾವಳಿ ಭಾಗದಲ್ಲಿದ್ದವ್ರಿಗೆ ಎಲ್ರಿಗೂ ಗೊತ್ತುಂಟು. ಅವರು ಮಣ್ಣಿನ ಮಡಕೆಯಲ್ಲೇ ಮಾಡೋದು. ಮಣ್ಣಿನ ಮಡಕೆಯಲ್ಲಿ ಮಾಡಿದರೆ ಅದರ ಒಂದು ಟೇಸ್ಟೇ ಬೇರೆ. ಅದು ಬೇರೆ ಪಾತ್ರೆಯಲ್ಲಿ ಮಾಡಬಾರ್ದಂತ ಏನಿಲ್ಲ, ಬಟ್ ಮಣ್ಣಿನ ಮಡಕೆಯಲ್ಲಿ ಮಾಡಿದರೆ ಅದರ ಟೇಸ್ಟ್ ಕೇಳೋದೇ ಬೇಡ ಸ್ನೇಹಿತರೆ. ಹಾಗೆಯೇ ಆ ಸಾರು ಕೂಡ ಬೇಗ ಹಾಳಾಗೋದಿಲ್ಲ, ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ನೀವು ಕೂಡ ಮಣ್ಣಿನ ಮಡಕೆಯಲ್ಲಿ ಮಾಡಿ ಸ್ನೇಹಿತರೆ. ಇಲ್ಲ ಅಂತ ಹೇಳಿದರೆ ಬೇರೆ ಪಾತ್ರೆಯಲ್ಲಿ ಮಾಡಬಹುದು. ಮಾಮೂಲಿಯಾಗಿ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರಿ ಆ ಪಾತ್ರೆಯಲ್ಲಿ ಮಾಡಬಹುದು. ನೋಡಿ ಸ್ನೇಹಿತರೆ, ಮೀನನ್ನು ನೀಟಾಗಿ ನಾನು ತೊಳೆದು ಬಂದೆ. ನೋಡಿ, ಇದು ಅದರ ಮೊಟ್ಟೆ. ನಾನು ಆಗ ಹೇಳಿದೆ ನೋಡಿ, ಇದೇ ಅದರ ಮೊಟ್ಟೆ. ಇದನ್ನು ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಟೇಸ್ಟ್ ಚೆನ್ನಾಗಿರ್ತದೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಬಂಗುಡೆ ಮತ್ತು ಬೂತಾಯಿಯ ಮೊಟ್ಟೆಯನ್ನು ಯಾರು ಕೂಡ, ಅದರ ರುಚಿ ತಿಂದವರು ಯಾರು ಕೂಡ ಬಿಸಾಡೋದಿಲ್ಲ ಸ್ನೇಹಿತರೆ. ಇಷ್ಟೆಲ್ಲ ಆದ ನಂತರ ನಾನಿಲ್ಲಿ ಈಗ ಅದನ್ನು ಕಟ್ ಮಾಡ್ತಾ ಇದ್ದೇನೆ. ಹೇಗೆ ಅದನ್ನು ಕಟ್ ಮಾಡೋದು ಅಂತ ಹೇಳಿ ನೋಡಿ ಶಾರ್ಟಾಗಿ ತೋರಿಸ್ತೇನೆ. ಅಂದರೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡಬಹುದು. ಇದನ್ನು 2 ಪೀಸ್ ಮಾಡಿ ಕೂಡ ಸಾರು ಮಾಡಬಹುದು, 4 ಪೀಸ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಸೈಜ್ ಬೇಕೋ ಆ ರೀತಿ. ನಮ್ಮ ಮನೆಯಲ್ಲಿ ದೊಡ್ಡದು ಸೈಜ್ ಮಾಡಿದರೆ ಮಕ್ಕಳು ತಿನ್ನೋದಿಲ್ಲ. ತುಂಬ ಸಣ್ಣದು ಮಾಡಿದರೂ ಕೂಡ ಅದೇನಾಗ್ತದೆ ಅಂತ ಹೇಳಿದರೆ ಬೇಯುವಾಗ ಬೇಗನೆ ಅದು ಮುಳ್ಳಿಂದ ಮಾಂಸ ಎಲ್ಲ ಬಿಟ್ಟು ಬಿಡಿ ಆಗ್ತದೆ. ಹಾಗಾಗಿ ನೋಡಿ, ಇದು ಮೀಡಿಯಮ್ ಸೈಜ್, ಇಷ್ಟು ಇಟ್ಟರೆ ಪರ್ಫೆಕ್ಟ್, ಏನು ತೊಂದರೆ ಇಲ್ಲ ಸ್ನೇಹಿತರೆ. ಇದು ದೊಡ್ಡದು ಅಲ್ಲ ಸಣ್ಣದು ಅಲ್ಲ, ನಾವು ಇದೇ ರೀತಿಯಾಗಿ ಈ ಸೈಜಲ್ಲಿ ನಮ್ಮ ಮನೆಯಲ್ಲಿ ಮಾಡೋದು ಸ್ನೇಹಿತರೆ. ಮೀನು ಸಾರು ಮಾಡಲಿಕ್ಕೆ ಮಸಾಲವನ್ನು ಹೇಗೆ ನಾನು ರೆಡಿ ಮಾಡ್ತೇನೆ ಅಂತ ನಿಮಗೆ ತಿಳಿಸ್ತಾ ಇದ್ದೇನೆ. ಅಂದರೆ ಇವಾಗ ಮಸಾಲ ಹುರಿಬೇಕು. ಇಲ್ಲಿ ನಾನು ಪ್ಯಾನನ್ನು ಬಿಸಿಯಾಗಲಿಕ್ಕೆ ಇಟ್ಟು ಇಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಅದಕ್ಕೆ ಹಾಕಿದ್ದೇನೆ. ಹಾಗೆಯೇ ಒಂದು 10 ಹೆಸರುಳ್ಳಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದ ನಂತರ ನಾನಿಲ್ಲಿ ಒಂದು 15 ಬ್ಯಾಡಗೆ ಮೆಣಸನ್ನು ಹಾಕಿದ್ದೇನೆ, 3 ಗುಂಟೂರು ಮೆಣಸನ್ನು ಹಾಕಿದ್ದೇನೆ. ಖಾರ ಜಾಸ್ತಿ ಬೇಕು ಅವರು ಗುಂಟೂರು ಮೆಣಸನ್ನು ಜಾಸ್ತಿ ಹಾಕ್ಬೋದು, ಉದ್ದ ಮೆಣಸು ಹಾಕ್ಬೋದು, ಬ್ಯಾಡಗೆ ಮೆಣಸು ಹಾಕೋದು, ಕಲ್ಲರಿಗೆ ಹಾಕೋದು. ಹಾಗೆಯೇ 1 ಚಿಟಿಕೆ ಅಜ್ವಾನವನ್ನು ಹಾಕಿದ್ದೇನೆ.
1/4 ಚಮಚ ಸಾಸಿವೆ, ಹಾಗೆಯೇ ಒಂದು 10ರಿಂದ 15 ಕಾಳು ಮೆಂತ್ಯ. ಇದನ್ನು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಮೆಂತ್ಯವನ್ನು ಕಹಿ ಬರ್ತದೆ, ಹಾಗಾಗಿ ಜಾಸ್ತಿ ಹಾಕಬೇಡಿ. 10ರಿಂದ 15 ಹಾಕಿದರೆ ಸಾಕಾಗ್ತದೆ. ಹಾಗೆಯೇ ಸ್ನೇಹಿತರೆ 5 ಟೇಬಲ್ ಸ್ಪೂನ್, 5ರಿಂದ 6 ಸಾಕು, ನಾನಿಲ್ಲಿ 5 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜವನ್ನು ಹಾಕಿದ್ದೇನೆ. ಹಾಗೆಯೇ 1 ಟೇಬಲ್ ಸ್ಪೂನು ಜೀರಿಗೆಯನ್ನು ಹಾಕಿದ್ದೇನೆ. ಇಲ್ಲಿ ನೀವು ಕೊತ್ತಂಬರಿ ಬೀಜ ಹಾಗೆಯೇ ಜೀರಿಗೆನ ನೀವು ನಿಮ್ಮ ಹತ್ರ ಕೊತ್ತಂಬರಿ ಬೀಜ ಇಲ್ಲ ಅನ್ನುವಾಗಿದ್ದರೆ ಪೌಡರ್ ಇರುವುದಾದರೆ ರುಬ್ಬುವಾಗ 5 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜದ ಪೌಡರ್ ಹಾಗೆಯೇ 1 ಟೇಬಲ್ ಸ್ಪೂನು ಜೀರಿಗೆ ಪೌಡರನ್ನು ಹಾಕಿ ಸ್ನೇಹಿತರೆ, ಹುರಿಯುವುದು ಅವಶ್ಯಕತೆ ಏನೂ ಇಲ್ಲ. ಹಾಗೆಯೇ ಇಲ್ಲಿ ನಾನು 1 ಗೆರಟೆ ತೆಂಗಿನಕಾಯಿಯ 1 ಗೆರಟೆಯನ್ನು ಹಾಕಿದ್ದೇನೆ ಸಾರಿಗೆ. ಹಾಗೆಯೇ 1 ಚಿಟಿಕೆ ಅರಶಿನ, ಇಷ್ಟನ್ನು ಹಾಕಿ ನಾನು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೇನೆ. ಇದು ತಣ್ಣಗೆ ಆದ ನಂತರ ನಾನು ರುಬ್ಬಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನು ಹಾಕಿ ಫೈನ್ ಪೇಸ್ಟ್ ಮಾಡಿದ್ದೇನೆ ಸ್ನೇಹಿತರೆ. ಈ ರೀತಿಯಾಗಿ ನಾವು ತಣ್ಣಗೆ ಆದ ನಂತರ ಮಿಕ್ಸಿಗೆ ಹಾಕಿ, ಅದಕ್ಕಿಂತ ಮೊದಲು ಬೇಡ. ರುಬ್ಬಿದಂತಹ ಮಸಾಲವನ್ನು ನಾನಿಲ್ಲಿ ಮಣ್ಣಿನ ಮಡಕೆಗೆ ಹಾಕ್ತಾ ಇದ್ದೇನೆ ಸ್ನೇಹಿತರೆ. ಇದಕ್ಕೆ ನಾನೀಗ ತೆಳು ಮಾಡ್ತಾ ಇದ್ದೇನೆ. ಬೇಕಾದಷ್ಟು ನೀರನ್ನು ಹಾಕಬೇಕು. ನಿಮ್ಮ ಮನೆಯಲ್ಲಿ ಸಾರನ್ನು ಎಷ್ಟು ತೆಳು ಇಡ್ತೀರಿ ನೋಡಿ ಅಷ್ಟು ತೆಳು ಹಾಕಿದರೆ ಸಾಕು. ತೆಳು ಮಾಡಿದ ನಂತರ ಇಲ್ಲಿ ನಾನು 1 ಗಡ್ಡೆ ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿದ್ದು, ಹಾಗೆಯೇ 1 ಇಂಚು ಶುಂಠಿ, 2ರಿಂದ 3 ಹಸಿರು ಮೆಣಸುಕಾಯನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ ಸ್ನೇಹಿತರೆ ಒಂದು ವಿಡಿಯೋ ಕಟ್ಟಾಯಿತು ನಂದು, ಏನು ಗೊತ್ತಾ, ಲಿಂಬೆ ಅಲ್ಲ, ಇದು ಹುಣಸೆ ಹಣ್ಣಿನ ರಸ ಹಾಕೋದು. 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡು ಅದನ್ನು ನಾವು 10 ನಿಮಿಷ ನೀರಲ್ಲಿ ನೆನೆ ಹಾಕಿ ಅದನ್ನು ಚೆನ್ನಾಗಿ ಕಿವುಚಿ ನಾವು ಈ ಮೀನಿನ ರಸಕ್ಕೆ ಹಾಕಬೇಕು. ಹಾಕಿದ ನಂತರ ನಾವು ಕುದಿ ಬರಲಿಕ್ಕೆ ಬಿಡಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಕುದಿ ಬರಲಿಕ್ಕೆ ಬಿಡಬೇಕು. ಕುದಿಯನ್ನು ನಾವು ಬರುವಾಗ ಒಂದು 5 ನಿಮಿಷ ಫ್ಲೇಮಲ್ಲಿ ಕುದಿಸಬೇಕು ಸ್ನೇಹಿತರೆ. ಒಂದು ಒಳ್ಳೆ ಪರಿಮಳ ಬರ್ತದೆ, ಅದರಲ್ಲಿದ್ದಂತಹ ಹಸಿ ಸ್ಮೆಲ್ಲೆಲ್ಲ ಹೋಗ್ತದೆ. ನಾವು ಹಾಕಿದಂತಹ ಈರುಳ್ಳಿ ಹಾಗೆಯೇ ಹಸಿರು ಮೆಣಸಿನಕಾಯಿ ಶುಂಠಿ ಅದೆಲ್ಲ ಹಸಿ ವಾಸನೆ ಹೋಗುವವರೆಗೆ ಫ್ಲೇಮಲ್ಲಿ 5 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಸಬೇಕು ಸ್ನೇಹಿತರೆ. ಚೆನ್ನಾಗಿ ಕುದಿ ಬಂದ ನಂತರ ಉಪ್ಪು ಖಾರ ಪರ್ಫೆಕ್ಟ್ ಆಗಿದೆ ಅಂತ ನೋಡಬೇಕು. ಮೀನು ಹಾಕುವ ಮೊದಲು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಬೇಕು. ಮೀನು ಹಾಕಿದ ನಂತರ ನಮಗೆ ಉಪ್ಪು ಖಾರ ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಉಪ್ಪು ಖಾರ ಕರೆಕ್ಟಾಗಿ ಇದೆ ಅಂತ ಒಮ್ಮೆ ಕ್ರಾಸ್ ಚೆಕ್ ಮಾಡಿ ಆಮೇಲೆ ಕಟ್ ಮಾಡಿದಂತಹ ಮೀನನ್ನು ಹಾಕಬೇಕು. ಮೀನು ಹಾಕಿದ ನಂತರ ನಾವು ಯಾವುದೇ ಕಾರಣಕ್ಕೂ ನಾವು ಸೌಟನ್ನು ಹಾಕಬಾರ್ದು. ಸೌಟ್ ಹಾಕಿದರೆ ಮೀನು ತುಂಬ ಸಾಫ್ಟ್ ಇರ್ತದೆ, ಅದು ಪುಡಿ ಪುಡಿ ಆಗ್ತದೆ ಮೀನು, ಅದಕ್ಕೋಸ್ಕರ ಸೌಟ್ ಹಾಕಬಾರ್ದು. ಈ ರೀತಿಯಾಗಿ ಬಬಲ್ಸ್ ಬರಬೇಕು. ಇನ್ನು ಮಣ್ಣಿನ ಮಡಕೆಯ ಸುತ್ತ ಬಬಲ್ಸ್ ಬರುವಾಗ ನಾವು ಗ್ಯಾಸನ್ನು ಆಫ್ ಮಾಡಿ ಬಾಯಿ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ರೆಸ್ಟಲ್ಲಿ ಬಿಟ್ಟರೆ ಸ್ನೇಹಿತರೆ ಮೀನು ಆ ಬಿಸಿಗೆ ಅಲ್ಲೇ ಬೆಂದು ಹೋಗ್ತದೆ. ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ. ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಬಬಲ್ಸ್ ಬರಬೇಕು. ಬಬಲ್ಸ್ ಬರುವಾಗ ನೀವು ಗ್ಯಾಸನ್ನು ಆಫ್ ಮಾಡಿ ಸ್ನೇಹಿತರೆ. ಮಣ್ಣಿನ ಮಡಕೆಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಅದು ಗ್ಯಾಸ್ ಆಫ್ ಮಾಡಿದರೂ ಈ ರೀತಿ ಕುದಿ ಬಂದಾಗೆ ಆಗ್ತದೆ. ಅಂದರೆ ಕುದಿ ಬರ್ತಾ ಇರ್ತದೆ ಸ್ವಲ್ಪ ಒಂದು 5 ನಿಮಿಷಗಳ ಕಾಲ, ಅದರಲ್ಲಿ ಮೀನು ಬೆಂದು ಹೋಗ್ತದೆ ಸ್ನೇಹಿತರೆ. ಜಾಸ್ತಿ ಮೀನು ಬೇಯಿಸಲಿಕ್ಕೆ ಹೋಗಬೇಡಿ, ಅದೆಲ್ಲ ಮುಳ್ಳಿಂದ ಮಾಂಸ ಬಿಟ್ಟು ಬಿಡಿ ಬಿಡಿ ಆಗ್ತದೆ ಸ್ನೇಹಿತರೆ. ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇವತ್ತು ನನ್ನ ಮಲ್ಲಿಗೆಯ ಗಿಡದಲ್ಲಿ ಆದಂತಹ ಮಲ್ಲಿಗೆ ಹೂ ಸ್ನೇಹಿತರೆ ಸುಮಾರು ಇದರಲ್ಲಿ ನನಗೆ 1ರಿಂದ 1.5 ಚೆಂಡು ಆಗುವಷ್ಟು ಹೂ ಇದೆ. ಇದನ್ನು ನಾನೀಗ ಕಟ್ಟಬೇಕು. ಹಾಗೆಯೇ ನಿಮ್ಮ ಮನೆಯಲ್ಲಿ ಎಷ್ಟು ಮಲ್ಲಿಗೆ ಆಗ್ತದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಹಾಗೆಯೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಬಹುದು ಅಂತ ನಾನು ಭಾವಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ನಾನು ಮಾಡಿದಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಹಾಗೆಯೇ ಅಥವಾ ಯಾವುದಾದ್ರೂ ಹೊಸ ರೆಸಿಪೀಸ್ ಬೇಕಿದ್ದರೆ ಕೇಳಿ ಕಮೆಂಟ್ ಬಾಕ್ಸಲ್ಲಿ, ಖಂಡಿತ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಅಪ್ಕಮಿಂಗ್ ವ್ಲಾಗ್ಗಳಲ್ಲಿ ನಾನು ನಿಮಗೆ ನನ್ನ ಡೈಲಿ ರೂಟೀನನ್ನು ತೋರಿಸಲಿಕ್ಕೆ ನಿಮಗೆ ನಾನು ಟ್ರೈ ಮಾಡ್ತೇನೆ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.